ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಅಲಿ ನೀನು ಯಾರಂದ್ರ ಕರ್ಜೆ ತಗೊಂಡಿದ್ರ ಅದು ಮೊದಲು ಕೂರ್ತಿ ಮಾಡು. ಬಹಳಷ್ಟು ಮಂದಿ ಕೂತು ಸೋಫಾದ ಮ್ಯಾಗ ಬೆಡ್ ಮ್ಯಾಗ ನನ್ನ ಮಗಳಿಗೆ ಆರಾಮಿಲ್ರಿ, ನನಗೆ ಆದಿದೈತಿ ಆದಂತ ಹೇಳಿ ಬಹಳಷ್ಟು ಮಂದಿ ಕರ್ಜೆ ತಗೊಂಡಿರ್ತಾರೆ. ಕೊಡುವಾಗ ನೆನಪನೇ ಇರುವುದಿಲ್ಲ, 10 ವರ್ಷ ಆದ್ರೂ ಇನ್ನೂ ತನ ನೆನಪಿಲ್ಲ. ಹದೀಸ್ ಪಾಕ್ನಂಗ್ ಬರ್ತದ, ಒಬ್ಬ 1 ಲಕ್ಷ ರೂಪಾಯಿ ಸದಕಾ ಮಾಡಕತ್ತಾನ, ಆದ್ರೆ ಅವಂಗ ದೇನೆ ಐತಿ, ಕರ್ಜ ಐತಿ, 1 ರೂಪಾಯಿ ವಾಪಸ್ ಮಾಡ್ತಾನ, 1 ಲಕ್ಷ ರೂಪಾಯಿ ಸದಕಾ ಕೊಡುವಂತ ಸವಾಬ್ ಕೊಡ್ತಾನಂತ್ರಿ. ಎಷ್ಟ್ರಿ? 1 ಲಕ್ಷ ರೂಪಾಯಿ. 1 ರೂಪಾಯಿ ವಾಪಸ್ ಮಾಡ್ರಿ. ಕರ್ಜ ಏನ್ ತಗೊಂಡಿರಲ್ಲ, ಎಷ್ಟು ದೇನೆ ಮಾಡಕತ್ತೀವಿ, ಎಷ್ಟು ಲೋನ್ ಮಾಡಕತ್ತೀವಿ. ಇವತ್ತ ಈ ಲಗ್ನ ಸಲುವಾಗಿ ಎಷ್ಟು ನಾವು ಲೋನ್ ಮಾಡಕತ್ತೀವಿ. ಅಲ್ಲಾಹು ಅಕ್ಬರ್. ನಮ್ಮ ಬಹಳಷ್ಟು ಕವಿಗಳ ಜೀವನದೊಳಗ ಒಬ್ಬ ತಕಿ ಅಂತ ಏನ್ರಿ, ಮೀರ್ ತಕಿ ಅಂತ ಒಬ್ರು ಶಾಯರಿದ್ರು. ಅವ್ರ ಮಗಳ ಸಲುವಾಗಿ ಬಹಳಷ್ಟು ಏನ್ರಿ ಲಗ್ನ ಆಗೋ ಸಲುವಾಗಿ ಪೈಗಾಮ್ಗಳು ಬರ್ತಿದ್ರು. ಆದ್ರ ಎಲ್ಲರೂ ಏನೇನು ಬೇಕಾದ್ ಕೇಳ್ತಿದ್ರು. ಏನಿದ್ದಿದ್ದು ಎಲ್ಲ ಮಾರಿ ಏನೈತಿ ಅವ್ರ ಮಗಳು ಲಗ್ನ ಮಾಡಿದ್ರು. ಮರುದಿವ್ಸ ಮಗಳಿಗೆ ಗೊತ್ತಾತಂತ, ನಮ್ಮ ತಂದೆಯವರು ಇದ್ದಿದ್ದೆಲ್ಲ ಮಾರಿ ಲಗ್ನ ಮಾಡ್ಯಾರ. ಬಾಳ ಮನ್ಸಿಗೆ ಹಚ್ಕೊಂಡು ಜ್ವರ ಬತ್ತು. ಆ ಜ್ವರ ತಾತ್ಮಾನ ತೆಲಿಗೇರ್ತಿ ಅಲ್ಲಿ ಅಕ್ಕಿ ಇಂತೆಕಾಲ ಆದ್ರು, ಸತ್ತು ಬಿಟ್ರು. ಆವಾಗ ಹಜರತ್ ಮೀರ್ ತಕ್ಕಿಯವರಿಗೆ ಫೋನ್ ಬತ್ತು. ಯಾರಾದ್ರೂ ಬಂದು ಹೇಳಿದ್ರು, ನಿಮ್ಮ ಮಗಳು ಲಗ್ನ ಆಗಿ 1 ದಿವಸ ಆಯ್ತು, ಸತ್ರಿ, ಇಂತೆಕಾಲ ಅದು. ಆವಾಗ ಯಾಕಂದ್ರೆ ಕವಿ ಇದ್ರು, ಶಾಯರಿದ್ರು, ಅವರು ಲಕ್ನೋದಲ್ಲಿ ಹೋಗಿ ಆ ಮಗಳಿಗೆ ನೋಡಿದ್ರು, ಕಫನ್ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಅವರು. ಆವಾಗ ಹೋಗಿ ಅವ್ರು ಶೇರ್ ಹೇಳಿದ್ರು. ಏನು ಹೇಳಿದ್ರು? ಅಬ್ ಆಯಾ ಖಯಾಲ್ ಅರ್ಬಾಬೆ, ಅಬ್ ಆಯಾ ಖಯಾಲ್ ಏ ಅಬ್ ಆಯಾ ಖಯಾಲ್ ಅಬ್ ಆಯಾ ಖಯಾಲ್ ಏ ಅರ್ಬಾಬೆ ಜಾನೆ ಕರಂ ಕಫನ್ ದೇನಾ ಭೂಲ್ ಗಯೆ ತೇ ತೇರೆ ಅಸ್ಬಾಬೆ ಶಾದಿ ಮೇ. ಅಲ್ಲಾಹು ಅಕ್ಬರ್. ಎಲ್ಲ ಕೊಟ್ಟು ಕಳಿಸಿದ್ನಿ, ಆದ್ರೆ ಕಫನ್ ಒಂದ ನಾನು ಬಿಟ್ಟಿದ್ನಿ. ಇವತ್ತು ಆ ಕಫನ್ ಒಂದು ಕೊಟ್ಟಿದ್ರೆ ಪೂರ್ತಿ ಹಾಕಿತ್ತು. ಯಾಕಂದ್ರೆ ಇಂಥ ಒಂದು ಕಾಲ ಇವತ್ತು ಬಂದೈತಿ. ನಮ್ಮ ಸೋಫಾದಲ್ಲಿ ನಮ್ಮ ಮನೆಯೊಳಗೆ ಕೂತು ಇವತ್ತು ಭಿಕ್ಷೆ ಬಿಡಾಕತ್ತಾರ. ನಮ್ಮ ಇಷ್ಟು ಜೇಜ್ ಕೊಡಬೇಕು, ಇಷ್ಟು ಹುಂಡೆ ಕೊಡಬೇಕು ಅನ್ನುವಂಥದ್ದು ಮಾತು. ಇವತ್ತು ಈ ಸರಾ ನಿಕಾಲಿಂದ ಅಲ್ಹಮ್ದುಲಿಲ್ಲಾ ಈ ಸಫಾ ಖಿದ್ಮತ್ಲಿಂದ ಹಾಕಿರುವಂತ ಎಲ್ಲ ಈ ದುಲಾದುಲನವರಿಗೆ ಸಫಾ ಖಿದ್ಮತ್ದವರು ಜೇಹಜನ್ನು ಕೊಡಕತ್ತಾರ. ನೋಡ್ರಿ ಎಷ್ಟು ಸುನ್ನತ್ ಪ್ರಕಾರ ಅವ್ರ ನಿಕಾ ಆಗಾಕತ್ತೈತಿ. ಇದು ನಮ್ಮ ಪ್ರವಾದಿ ಪೈಗಂಬರ್ಗೆ ಹಾಕಿ ಕೊಟ್ಟಿರುವಂತ ದಾರಿ.